ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಉಸ್ಕೂರಿನ ಅನೂಪ್ ನಗರದಲ್ಲಿ ಸರ್ವೆ ನಂಬರ್ 158, 159, 161ರಲ್ಲಿ ದಲಿತ ಜನಾಂಗದ ರೈತರು ಉಳುಮೆ ಮಾಡುತ್ತಿದ್ದು, ಕೆಲವರು ಮೋಸ ಮಾಡಿ ಜಮೀನನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ದಲಿತ ಹೋರಾಟಗಾರ ಸಂದೇಶ್ ಅವರಿಗೆ ನಮ್ಮ ಭೂಮಿ ನಮಗೆ ವಾಪಸ್ ಕೊಡಿಸಿ ಎಂದು ಮನವಿ ಮಾಡಿದರು. ಆಸ್ ಪರ್ ದ ರೂಲ್ಸು PTCL ಆ್ಯಕ್ಟ್ 1978 ಗೌರ್ಮೆಂಟ್ ಕಡೆಯಿಂದ ಎಸ್ಟಾಬ್ಲಿಷ್ಡ್ ಆಗುತ್ತೆ. ಆ ರೂಲ್ಸು ನಮಗೆ SC/ST ಕ್ಯಾಸ್ಟ್ ಅಭಿವೃದ್ಧಿಗೋಸ್ಕರ ನಮಗೆ ಜಮೀನು ಗ್ರ್ಯಾಂಟ್ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ ಏನು ನಾಲೆಜ್ ಇಲ್ಲದಂಗೆ ಅವರು ಜಮೀನ ಮಾರ್ಬಿಟ್ಟಿರ್ತಾರೆ. ಅಮೌಂಟ್ ಕೊಟ್ಟಿರಲ್ಲ, ಏನು ಕೊಟ್ಟಿರಲ್ಲ. ಬಟ್ ಆ PTCL ಆ್ಯಕ್ಟ್ ಅಂದರೆ ಪ್ರಾಹಿಬಿಷನ್ ಆಫ್ ಸರ್ಟನ್ ಲ್ಯಾಂಡ್ಸ್ ಪರ್ಚೇಸ್ ಮಾಡೋಂಗೂ ಇಲ್ಲ, ಸೇಲ್ ಮಾಡೋಂಗೂ ಇಲ್ಲ. ಬಟ್ ಇವರು ನಾಲೆಜ್ ಇದ್ದಂಗೆ ಮಾರ್ಬಿಟ್ಟಿದ್ದಾರೆ. ಬಟ್ ಅವರು ತಗೊಂಡಿದ್ದಾರೆ. ಬಟ್ ನಮ್ಮ ಜಮೀನು ನಮಗೆ ವಾಪಸ್ ಬೇಕು, ನಮ್ಮ ಹಕ್ಕದು. ಅದಕ್ಕೋಸ್ಕರ ನಾವು ಜಮೀನು ಕೊಟ್ಟಿಲ್ಲ, ನಮಗೆ ಜಮೀನು ಎಲ್ಲೂ ಕೊಟ್ಟಿಲ್ಲ ಸರ್. ನಮಗೆ ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರೋದು ನೀವು ನೋಡಿದ್ರಲ್ಲ, ಅಷ್ಟೇ ಜಮೀನು ನಮಗೆ ಗ್ರಾಂಟ್ ಆಗಿರೋದು. ಮುಂದೆ ನಮ್ಮ ಜನ್ರೇಷನ್ಗೆ ನಮಗೆ ಈ ಜಮೀನು ತುಂಬ ಮುಖ್ಯವಾಗಿದೆ. ಅದಕ್ಕೆ ನಮ್ಮ ಜಮೀನು ನಮಗೆ ವಾಪಸ್ ಬೇಕೇ ಬೇಕು ಸರ್. ನಾವು ಯಾವುದಾದ್ರೂ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವೇನು ಕೇಳ್ತಿಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ಯಾವುದೂ ಮಾಡಿಲ್ಲ ಸರ್, ಎಲ್ಲ ಒರಿಜಿನಲ್ಲೇ ಇದೆ. ಮತ್ತು ನಮಗೆ ಕಾನೂನು ಪ್ರಕಾರ ನಮಗೆ ನ್ಯಾಯ ಬೇಕು ಸರ್. 22 ಎಕರೆ ಜಮೀನಿದೆ, 465 ಸೈಟು ಬೋಗಸ್ ಆಗಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಸ್ಕೆಚ್ ಆಗಲಿ ಪೋಡಿ ಆಗಲಿ ಎಲ್ಲ ಬೋಗಸ್ ಮಾಡಿದ್ದಾರೆ. ಇದರಿಂದ ನಮ್ಗೆ ನ್ಯಾಯ ಬೇಕು. ಈ ಜಮೀನು ಯಾರ್ದು? ನಿಮ್ದೇನಾ? ಹೆಂಗೆ ಅವ್ರು ತಗೊಂಡ್ರು? ಅವ್ರು ಗೊತ್ತಿಲ್ಲ ಸರ್, ಮೋಸ ಮಾಡಿ ನಮ್ಮ ಎಲ್ಲ ಮೋಸ ಮಾಡಿ ದುಡ್ಡು ಕೊಟ್ಟಿಲ್ಲ. ದುಡ್ಡೇನು ಕೊಟ್ಟಿಲ್ಲ ಸರ್. ಇದೆಲ್ಲ ಬೋಗಸ್ ಮಾಡಿ ಅದಕ್ಕೆ ಇಷ್ಟು ವರ್ಷದಿಂದ ಇದು ಖಾಲಿ ಬಿದ್ದಿದೆ. ಇದೆಲ್ಲ ಇಲ್ಲ ಅಂದಿದ್ರೆ ಇವರೆಲ್ಲ ಸುಮ್ಮನೆ ಏನು ಇದು ಮಾಡ್ತಿರ್ಲಿಲ್ಲ. ಅದಕ್ಕೆ ನಮ್ಗೆ ಇದಕ್ಕೆಲ್ಲ ಏನು ನ್ಯಾಯ ಬೇಕು ಸರ್. ನಮಗೆ ಮುಂದಿನ ನಿಮ್ಮ ಹೋರಾಟ ಇದೆಲ್ಲ ಏನಾಗಲಿ ಅಂದ್ರೆ ಖಂಡಿತವಾಗ್ಲೂ ಹೋರಾಟ ಮಾಡೇ ಮಾಡ್ತೀವಿ ಸರ್, ಧರಣಿ ಮಾಡ್ತೀವಿ. PTCL ಆಗಿ ಇನ್ನೂ 4-5 ಜನ ಪಾಣಿ ಹೆಸರು ಬರುತ್ತೆ. ಇವ್ರು ಲೆವೆಟ್ ಯಾಕೆ ಮಾಡಿದ್ರು? ಪ್ರೊಸರಿ ಲೆವೆಟ್ ಮಾಡಿದ್ದಾರೆ. ಲೆವೆಟೇ ಮಾಡೋಂಗಿಲ್ಲ. ಇಲ್ಲೇನು ಅನುಕೂಲ ಇಲ್ದಂಗೆ ಲೆವೆಟ್ ಹೆಂಗೆ ಮಾಡಿದ್ರು? ಇವ್ರು ಯಾರೋ 3ನೇ ವ್ಯಕ್ತಿಗೆ ಸೇಲ್ ಮಾಡ್ತಾರೆ. ಒಂದು 10 ಲಕ್ಷಕ್ಕೆ 5 ಲಕ್ಷಕ್ಕೆ ಕನ್ವೆನ್ಷನ್ ಆಗೈತೆ ಅಂತ ಸೇಲ್ ಮಾಡಿಬಿಟ್ಟು ಅವರು ಅಮಾಯಕರು ಗೊತ್ತಿಲ್ಲದವ್ರು ತಗೊಂಡು ಅವರು ಇಲ್ಲಿ ನಮ್ಮ ಮೇಲೆ ಬಂದು ಕಾಂಪೌಂಡ್ ಹಾಕ್ತೀವಿ ಅದು ಮಾಡ್ತಿಂದ ದೌರ್ಜನ್ಯ ಮಾಡ್ತಿದ್ದಾರೆ. ಇದ್ರಾಗೆಲ್ಲ ನಮ್ಮವರೇ ಸಪೋರ್ಟಾಗಿ ಕುಮ್ಮ ಕೊಡ್ತಿದ್ದಾರೆ. ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು, ನಮ್ಗೊಂದು ನ್ಯಾಯ ಕೊಡ್ಬೇಕು ಅಷ್ಟೇ. ನಮ್ಮಲ್ಲಿ ಲೋಕಲ್ನವ್ರು ಇದ್ದಾರೆ, ಅವ್ರೇನ್ ಮಾಡ್ತಾರೆ, ಬಂದು ಯಾರನ್ನ ಸೈಟ್ ಕೊಡ್ಸೋದು ಮಾಡಿಸೋದು ಅದಕ್ಕೆ ಸಂದೇಶನ ಕರ್ಸ್ಬಿಟ್ಟು ನಾವೇನಾದ ಅವರು ಹೆಲ್ಪ್ ಮಾಡ್ತಾರಂತ ಕೇಳ್ತಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ರೈತರು ನಮ್ಮ ಭೂಮಿಯು ನಮಗೆ ದಕ್ಕದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ರೈತರ ಮನವಿ ಆಲಿಸಿದ ಸಂದೇಶ್ ಅವರು, ನಾನು ನಿಮಗೆ ನಿಮ್ಮ ಜಮೀನುಗಳನ್ನು ಮತ್ತೆ ದಕ್ಕುವಂತೆ ಹೋರಾಟ ಮಾಡುವುದಾಗಿ ರೈತರಿಗೆ ಭರವಸೆ ನೀಡಿದರು. ಉತ್ತರ ತಾಲೂಕು ದಾಸನಪುರ ಹೋಬಳಿ ಉಸ್ಕೂರು ಗ್ರಾಮ. ಈ ಗ್ರಾಮ ಸರ್ವೆ ನಂಬರು 158, 159, 161. ಈ ಜಾಗದಲ್ಲಿ 22 ಎಕರೆ ಜಮೀನು ನೋಡಿ. ಇಲ್ಲಿರೋಂಥ ಎಲ್ಲ ಬಡವರದು. ಈಗ ನಾನೇನು ಈ ಪೊಸಿಷನ್ ನಿಂತ್ಕೊಂಡಿದ್ದೀನಿ ಈ ಜಾಗದಲ್ಲಿ. ಇವ್ರಿಗೆ ಏನು ಮಾಡ್ತಾರೆ, ನಿಮ್ಮದು ಅದೇನು ಪ್ರೆಸೆಂಟ್ ರೇಟ್ಗಳು ಕೊಡ್ತೀವಿ, ಔಟ್ ರೇಟ್ ಕೊಡ್ತೀವಿ, ಅದು ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಬಡವರ ಹತ್ರ ಇರೋಂಥ ಜಮೀನುಗಳನ್ನೆಲ್ಲ ತೊಗೊತಾರೆ. ಏನು 22 ಎಕರೆ ಜಮೀನು ತೊಗೊತಾರೆ. ಆ ಪರ್ಮಿಷನ್, ಸೇಲ್ ಪರ್ಮಿಷನ್ ಹೆಂಗೆ ಮಾಡ್ತಾರೆ ಗೊತ್ತಾ? ಇವಾಗ ನಾನು ತೊಗೊಂಡ್ರೆ ನಾನು ಇವ್ರಿಗೆ ಬೇರೆ ಕಡೆ ಎಲ್ಲಾದರೂ 1 ಎಕರೆ ಜಮೀನು 2 ಎಕರೆ ಜಮೀನು ಕೊಡಿಸ್ಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವರು ರೈತರು ಯಾರಿದ್ದಾರೋ ರೈತರ ಹೆಸರಲ್ಲೇ ಸೇಲ್ ಪರ್ಮಿಷನ್. ಯಾಕಂದರೆ ಕಿಲಾಡಿಗಳಲ್ಲ, ಈ ರಿಯಲ್ ಎಸ್ಟೇಟ್ ದಂಧೆಕೋರರು ಭೂಗಳರು ಇವರೆಲ್ಲ ಯಾರಿದ್ದಾರೆ, ಇವರು ಕಿಲಾಡಿಗಳಲ್ಲ. ಏನಾದರೂ ಮಾಡಿ ಅವ್ರ ಕಡೆಯಿಂದ ಜಮೀನು ಏನೋ ಒಂದು ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಹೆಸರುಗಳಿಗೇನೆ ಸೇಲ್ ಪರ್ಮಿಷನ್ಗಳು ತಂದುಬಿಟ್ಟು ಒಂದಷ್ಟು ಜಮೀನುಗಳನ್ನ ದುಡ್ಡೇ ಕೊಡ್ತೀರ ಜಮೀನುಗಳನ್ನ ತಗೊಂಡು ಮತ್ತೆ ಪೊಸಿಷನ್ಗಳಲ್ಲಿ ಪಾಪ ಇವರೇ ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಇರ್ತಾರೆ. ಆದರೆ ಖಾತೆಗಳು ಪೂರ್ತಿ ಅವ್ರ ಹೆಸರುಗಳಿಗೆ ಮಾಡಿಸ್ಕೊಂಡು ಮತ್ತೆ ಒಂದಷ್ಟು ಜನ, ಒಂದು 3-4 ಜನ ಈ ಜಮೀನುಗಳಲ್ಲಿರೋಂಥ ರೈತರು PTCL ಕೇಸುಗಳು ಹಾಕ್ಕೊಂಡು ಗೆದ್ಕೊಂಡಿದ್ದಾರೆ. ಈಗ ಇಲ್ಲಿ ಬಂದಿರೋಂಥ ವಿಚಾರ ಏನಂದರೆ, ಏನು ಸೇಲ್ ಪರ್ಮಿಷನ್ ತೊಗೊಂಡು ಕನ್ವರ್ಷನ್ಗಳು ಮಾಡಿಕೊಂಡು
ಈ ಜಾಗನ ಒತ್ತುವರಿ ಮಾಡಿಕೊಂಡು ಬಡವ್ರಿಗೆಲ್ಲ ಅನ್ಯಾಯ ಮಾಡಿದಾರಲ್ಲ. ಈ ಪಟ್ಟಿಯಲ್ಲಿ ಫಸ್ಟು ಮೊದಲನೇದಾಗಿ ಬರೋದು ಯಾರಂದರೆ ತಿಮ್ಮೇಗೌಡರು ಇವ್ರನ್ನೆಲ್ಲ ಕೂರಿಸಿ ನಿಮ್ಗೆ ಯಾಕೆ ನಿಮ್ಮ ಜಮೀನು ದುಡ್ಡೇನ ನಾವು ಕೊಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಕೂರಿಸ್ಕೊಂಡು ಯಾಮಾರಿಸಿ ದುಡ್ಡೇ ಕೊಡ್ತೀರ ಪಾಪ ಜಮೀನುಗಳನ್ನ ಬರ್ಸ್ಕೊಳ್ಳೋದು ಒಂದು. ಇದಾದ್ಮೇಲೆ ವಿಜಯ್ ಚಂದ್ರ ಬರ್ತಾನೆ. ವಿಜಯ್ ಚಂದ್ರ ತಿಮ್ಮೇಗೌಡರ ಕಡೆಯಿಂದ ಮಾಡ್ಕೊತಾನೆ. ಅದಾದಮೇಲೆ ಪವನ್ ಕುಮಾರ್ ಡಾಗ್ರಾ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಮತ್ತೆ ಈ ಜಮೀನುಗಳ ಕೈ ಹಾಕಿ ಇಲ್ಲಿ ಒಂದಷ್ಟು ಲೇಔಟ್ ಮಾಡೋ ಅಂಥದ್ದು, ಇವ್ರಿಗೆಲ್ಲ ಬೆದರಿಸೋ ಅಂಥದ್ದು, ಪೊಲೀಸವ್ರನ್ನ ಬಿಡೋಂಥದ್ದು, ಮತ್ತು ಲೋಕಲಲ್ಲಿರೋಂಥ ಒಂದಷ್ಟು ಜನರನ್ನ ಬಿಟ್ಬಿಟ್ಟು ಇವ್ರಿಗೆಲ್ಲ ಬೆದರಿಕೆ ಹಾಕುವಂಥ ಕೆಲಸ ಮಾಡ್ತಾರೆ. ಯಾರು? ಪವನ್ ಕುಮಾರ್ ಡಾಗ್ರಾ. ಅದಾದಮೇಲೆ ಇವಾಗ ಇವರೆಲ್ಲ ಬಿಡ್ದಿರಾ ಈ ಜಮೀನುಗಳಿಗೆ ಯಾರು ಬರ್ದಿರಾ, ಅವರು ಹೋಗ್ದಿರಾ ಇವರು ಹೋಗ್ದಿರಾ ಒಂದಷ್ಟು ಯಥಾಸ್ಥಿತಿ ಸಿಚುವೇಶನಲ್ಲಿ ಈ ಜಮೀನು ಇದ್ದಾಗ ಈಗ ಪ್ರೆಸಿಡೆಂಟು ಸುಲೋಚನಾ ಬಾಯಿ ಅವರು ಬಂದಿದ್ದಾರೆ. ಸುಲೋಚನಾ ಬಾಯಿ ಬಂದುಬಿಟ್ಟು ಇಲ್ಲಿರೋಂಥ ರೈತರುಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಮಾಯಾವತಿ ಅನ್ನೋರು ಅವ್ರದ್ದೊಂದು 2-3 ಪಾಣಿ ಮಾಡಿಕೊಂಡು ಇವರೆಲ್ಲ ಸೇರಿಕೊಂಡು ಪಾಪ ಇಲ್ಲಿರೋಂಥ ಬಡವರಿಗೆ ಅನ್ಯಾಯ ಮಾಡಿರೋಂಥದ್ದು. ಇವರೆಲ್ಲ ಒಂದು ಕಡೆ ಇರಲಿ. ಈಗ ನಾವು ನಮ್ಮ ಸಂಘಟನೆಯಿಂದ ನಾವು ಬಂದಿದ್ದೀವಿ. ಇಂಥವ್ರು 100 ಜನ ಬಂದರು. ಇಲ್ಲಿಂದ ಒಂದೇ ಒಂದು ಗುಂಟೆ ಒಂದು ಅಡಿ ಜಾಗ ಇವ್ರ ಕಡೆಯಿಂದ ತಗೊಳ್ಳೋದಕ್ಕಾಗಲ್ಲ, ನಾನು ಬಿಡಲ್ಲ ಅಂತೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿರೋಂಥ ಬಡವ್ರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ತೀವಿ. ಎಲ್ರಿಗೂ ಗೊತ್ತು ಸರ್, ನಾವು ಮೊನ್ನೆ ತಾನೇ ಏನು ಮಾಡಿದ್ದೀವಿ, ಕಟ್ಟಿರೋ ಮನೆಗಳನ್ನ ಡೆಮೊಲೇಷನ್ಗೆ ಆಗೈತೆ. ಈಗ ಯಾವುದೋ ಆನೇಕಲ್ ತಾಲೂಕು ನಮ್ಮ ಉಲ್ಲಳ್ಳಿ ಗ್ರಾಮದಲ್ಲಿ ಕಟ್ಟಿರೋ ಮನೆಗಳನ್ನ ಡೆಮೊಲೇಷನ್ ಮಾಡಿಸ್ತಾ ಇರೋದು. PTCL ಜಮೀನುಗಳಲ್ಲಿ ಪಾಪ ರೈತರಿಗೆಲ್ಲ ಮೋಸ ಮಾಡಿಬಿಟ್ಟು ಅವ್ರು ವಂಚನೆ ಮಾಡಿಬಿಟ್ಟು ನೀನು 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನಿಗೆ 50,000 ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಆ ಜಮೀನು ನಾವು ಬಿಡಬೇಕೇನು? ಸಾರಾಗಳಿಗೆಲ್ಲ ಮಾರಕೋರಿ ಈ ಥರ ಎಲ್ಲ ಆಗೈತೆ. ನಾವೇ ಬಿಡಬೇಕು? ಇವಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹತ್ರ ಬಂದಿದ್ದಾರೆ. ಅವ್ರ ಮನೆಗಳಲ್ಲಿರೋಂಥ ವಯಸ್ಸಾಗಿರೋಂಥವ್ರು ರೈತರೆಲ್ಲ ನಮ್ಮ ಹತ್ರ ಬಂದಿದ್ದಾರೆ. 100% ಸೈಟ್ ತಗೊಂಡಿರೋರ್ಗೆ ಅನ್ಯಾಯ ಆಗೇ ಆಗುತ್ತೆ ಸರ್. ಯಾಕಂದರೆ ಮೂಲ ಜಮೀನುಗಳು ಇವ್ರದ್ದು ಪಾಪ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.